ಹಿಂಗಿಂದ ಈಜೊಡ್ಕೊಂಡು ಹೋದ್ರೆ ಇಂಡಿಯಾಗೆ ಹೋಗ್ತೀವ. ಮಂಡ್ಯ ಈಗ ಔಟ್ಫಿಟ್ ಚೇಂಜ್ ಮಾಡಿ ಉಚ್ಚ ಬರ್ತಾಯಿದೆ. ಹಿಂಗೆ ಮಾಡೋದು. ಇಲ್ಲಿರೋ ಮಾಲ್ ಯಾವ ರೀತಿ ಇರುತ್ತೆ ತೋರಿಸ್ತೀವಿ ಬನ್ನಿ. ಜೈ ಇಂಡಿಯಾ. India number 1. China fucking shit. Accelerator and up brake. Oh my god. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇರೋದು ಬೆಳಗಿನ ಜಾವ 5 ಗಂಟೆಲಿ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾವು ನಿನ್ನೆ ಹಾಸ್ಟೆಲ್ಗೆ ಹೋಗಿ ಮಲ್ಕೊಂಡ್ವಿ ಎಲ್ಲ ಲೂಯಿ ಟನ್ಸ್ ಪರ್ಚೇಸ್ ಮಾಡಿ. ಸೊ ಏನಪ್ಪ ಮಾಡೋದು ಅಂದ್ಬಿಟ್ಟು ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ರೈಸ್ ಆಗಿ ಒಂದು ಪಾರ್ಟಿಗೆ ಹೋಗೋಣ ಅಂದ್ಬಿಟ್ಟು ಏನೋ ಒಂದು ಸರ್ಚ್ ಮಾಡಿದ್ರು ಗೂಗಲಲ್ಲಿ. ಸರ್ಚ್ ಮಾಡಿಬಿಟ್ಟು ಇಲ್ಲೇನಂದರೆ ವಿಯೆಟ್ನಾಮಲ್ಲಿ ಹಾಟ್ರಾಮ್ ಅಂತ ಒಂದು ಜಾಗ ಇದೆ. ಆ ಜಾಗಕ್ಕೆ ಬರಬೇಕು ಅಂದರೆ ನಮ್ಮ ಹೊಚಿಮಿನಿಂದ ಇಲ್ಲಿಗೆ 3 ಅವರ್ ಜರ್ನಿ, 2-2.5 ಅವರ್ ಜರ್ನಿ ಮಿನಿಮಮ್ಮು. ಸೊ ಒಂದು 100-125-150 ಕಿಲೋಮೀಟ್ರ್ ಇರ್ಬೋದು ಅಂದಾಜು. ಸೊ ನಾನು ನಿದ್ಗಣ್ಣಲ್ಲೇ ಆಯಿತು, ಎದ್ದು ನೋಡಿ ನೀಟಾಗಿ ಪಂಕಾಗಿ ರೆಡಿಯಾಗಿ ಪಾರ್ಟಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು. ಅಲ್ಲಿ ನೋಡಿ ಎಂಟ್ರಿ ನೀವು ನೋಡ್ಬೋದು, ಎಲ್ಲ ಬಾಕ್ಲು ಹಾಕೊಂಡು ಮನೆಗೆ ಹೋಗ್ಬಿಟ್ಟವ್ರೆ. ಯಾರೂ ಇಲ್ಲ ಗೈಸ್, ಬಾಕ್ಲು ಹಾಕೊಂಡು ಮನೆಗೆ ಹೋಗ್ಬಿಟ್ಟವ್ರೆ. ಸೊ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ನಾವು ಬಂದಿರೋದು 2.5 ಅವರ್ ಜರ್ನಿ. ಎಲ್ಲಿಂದ? ಹೊಚಿಮಿನಿಂದ ಇಲ್ಲಿ. ಅಲ್ಲಿ ನಮ್ಮ ರೂಮು, ಗಾಡಿ, ಲಗೇಜು, ಬಟ್ಟೆ ಎಲ್ಲ ಅಲ್ಲೇ ಇದೆ. ನಾವೇನೂ ತೊಗೊಂಬಂದಿಲ್ಲ. ಕೈ ಬೀಸ್ಕೊಂಡು ಅಲ್ಲಾಡಿಸ್ಕೊಂಡು ಪಾರ್ಟಿಗೆ ಬಂದ್ವಿ. ಆದರೆ ಇಲ್ಲಿ ಪಾರ್ಟಿನೇ ಇಲ್ಲ. ಏನು ಮಾಡಬೇಕು? ಸೊ ಅದಕ್ಕೋಸ್ಕರ ಇವಾಗ ವಾಪಸ್ಸು 2.5 ಅವರ್ ಅಲ್ಲೋಗಬೇಕು. ಏನು ಮಾಡೋದು ಅಂತ ಗೊತ್ತು, ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಈ ನನ್ನ ಮಕ್ಕಳು ಏನೋ ಮಾಡ್ತಾವ್ರೆ, ಏನು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಡೇ ಕರ್ಕೊಂಡೋಗಿ ಹಾಸ್ಟ್ಲಲ್ಲಿ ಇರಿಸಿದ್ರು. ಸೆಕೆಂಡ್ ಡೇ ಇವತ್ತು ರಾತ್ರಿ ಹಾಸ್ಟ್ಲಲ್ಲಿ ಹೋಗಿ ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟು ಇಲ್ಲಿ ಕರ್ಕೊಂಬಂದರು. ವಾವ್ ನೋಡಿ. ಹಾಯ್ ಬ್ರೋ. ಓ ಬ್ಯೂಟಿಫುಲ್. ಬ್ರೇಕ್ಫಾಸ್ಟ್ ಸ್ಟಾರ್ಟ್ at 7:30. Close at 10:30. Do you remember? ಯಾ ಕೋರ್ಸ್ ಆಯ್ದು. ಸೊ ಗೈಸ್, ಇವಾಗ ನಾವು ಬಂದು ಸ್ಟೇ ಆಗ್ತಾ ಇರೋದು ಈ ಹೋಟೆಲಿ, ದ ಗ್ರ್ಯಾಂಡ್ ಅಂತ. ರೂಮ್ಗೆ ಎಂಟ್ರಿ ಆಯ್ತಾ ಇದ್ದಂಗೆ 5 ಜನಕ್ಕೂ ಒಂದೊಂದು ಟೋಪಿ ಕೊಟ್ಟರು ನೋಡಿ. ಇಲ್ಲಿ ನೋಡಿ ಹಾಕೊಂಡವನೆ. ಓ ಏನು ಇದು ಹಿಂದೆ ಏನೇನೋ ಬರ್ತೈತೆ. ಇದೇ ಪಾರ್ಟಿ. ಗೈಸ್ ಇದೆ ನಾವು ಬಂದಿದ್ದು. ಸೊ ಇವತ್ತು ಫ್ರೈಡೇ ನೈಟು ಬರೋಣ ಅಂತ ಅನ್ಕೊಂಡೆ. ಬನ್ನಿ, ಏನೋ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಮಾರ್ನಿಂಗ್ ವ್ಯೂ ನೋಡಿ ಏನು ಮಾಡ್ತಾರೆ. ಜಸ್ಟ್ ಅಮೇಝಿಂಗ್. ಹಿಂಗಿದೆ ನೋಡಿ ಗೈಸ್. ಆ್ಯಂಡ್ ಈ ರೂಮ್ದು ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ಈ ರೂಮ್ ಪ್ರೈಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ರೂಮ್ ಪ್ರೈಸ್ನ ನಾನು ರಿವೀಲ್ ಮಾಡಲ್ಲ, ಜಸ್ಟ್ ಗೆಸ್ ಮಾಡಿ. ಈ ಲಕ್ಸುರಿ ನೋಡಿ ಎಷ್ಟಿರ್ಬೋದು ಒಂದು ರೂಮು ಅನ್ನೋದನ್ನ ಗೆಸ್ ಮಾಡಿ. ನೋಡಿ ಗೈಸ್, ರೂಮ್ ಹೋಗೋಣ ಬನ್ನಿ. ನಾನು ರೂಮ್ ನೋಡಿದ್ದೀನಿ, ನಿಮಗೂ ರೂಮ್ ತೋರಿಸ್ತೀನಿ. ಫಸ್ಟ್ ನೋಡೋಣ ಬನ್ನಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳಿ. ಟನ್ 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 ಟನ್. ಓ ಮೈ ಗಾಡ್ ಗೈಸ್, ಫಸ್ಟ್ ಟೈಮ್ ಈ ಥರ ವ್ಯೂ ಅಲ್ಲಿರೋದು. ಫಸ್ಟ್ ಟೈಮ್. ಲುಕ್ ಅಟ್ ದ ವ್ಯೂ, ಬೀಚ್ ವ್ಯೂ. ಶೇಟ್ ಗೈಸ್, ಲಿಟ್ರಲಿ ಹೆಂಗಿದೆ ನೋಡಿ ವ್ಯೂ. ಇದೊಂದೇ ವ್ಯೂಗೆ ದುಡ್ಡು ಎಷ್ಟಿರ್ಬೋದು ಈ ರೂಮ್ಗೆ ಗೆಸ್ ಮಾಡಿ. ಇವಾಗ ಇವರೆಲ್ಲ ಮಲ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ನನಗೆ ರಾತ್ರಿ ಎಲ್ಲ ಇದ್ದಿದ್ದೀವಿ, ಹೆಂಗಿದ್ರು ನಿದ್ದೆ ಬೇರೆ ಬರ್ತಾ ಇಲ್ಲ. ಸೊ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋದಾ ಬೇಡ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಲಕ್ಸುರಿ ಅಂದರೆ ದುಡ್ಡಿರ್ಬೇಕು ಐಸ್, ದುಡ್ಡಿರ್ಬೇಕಷ್ಟೇ ಜೀವನದಲ್ಲಿ. ಮೌಂಟೇನ್ ಹೆಂಗಿದೆ ಎಲ್ಲಿ ಅಲ್ಲ, ಮಸ್ತಾಗಿದೆ. ಹಿಂಗಿಂದ ಈಜೊಡ್ಕೊಂಡು ಹೋದ್ರೆ ಇಂಡಿಯಾಗೆ ಹೋಗ್ತೀವ. ಮಂಡ್ಯ
ಮಂಡ್ಯಕ್ಕೆ ಹೋಗ್ತೀವಿ ಅಂತ ಗೈಸ್ ಇವಾಗ ಔಟ್ಫಿಟ್ ಚೇಂಜ್ ಮಾಡಿ ಇಲ್ಲಿಂದ ನಾವು ಬೀಚ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಬೀಚ್ ಕಡೆ ಹೋಗೋಣ. ಬೀಚ್ ಹೇಗಿರುತ್ತೆ ನನ್ನ ನೋಡೋಣ. ವಿಯೆಟ್ನಾಂ ಬೀಚ್ ಬೀಚ್ ಈಗ ಔಟ್ಫಿಟ್ ಚೇಂಜ್ ಮಾಡಿ ಉಟ್ಟಿ ಬರ್ತಾ ಇದೆ. ಈಗ ಔಟ್ಫಿಟ್ ಚೇಂಜ್ ಮಾಡಿ ಉಟ್ಟಿ ಬರ್ತಾ ಇದೆ. ನಾನು ವಾರ್ಡ್ರೋಬ್ ತೋರ್ಸೋದನ್ನ ಮಾಡ್ತೇವೆ ನೋಡಿ. ಇದು ಓವನ್ನು, ಲಾಕರ್ ಗುರು ಸೋನು ಗೋಡ ಗುರು ಯಾಕೆ ಗುರು ಇದು ಓವನ್ನು, ಆಮೇಲೆ ಇದು ಟವಲ್ಲು, ಆಮೇಲೆ ಇಷ್ಟೇ ಇನ್ನೇನಿಲ್ಲ. ಐರನ್ ಬಾಕ್ಸು. ಇದೇನಿದು? ಇದು ಟಾರ್ಚಾ? ಓ ಟಾರ್ಚು ಗೈಸ್. ಇದು ಟಾರ್ಚ್. ಇದು ಬಂದು ಹೇರ್ ಸ್ಟ್ರೈಟ್ನರ್. ಹೇರ್ ಸ್ಟ್ರೈಟ್ನರ್ ಕರೆಕ್ಟಾಗಿ ಹೇಳಿದೆ. ಮೇಲ್ಗಡೆ ಕೂದಲು ಮಾತ್ರನಾ? ಯಾರು ಗುರು ಇವರು? ನಮಗೆ ಈ ಬಾಯ್ಸ್ಗೆ ಒಂದು ಚಟ ಇರುತ್ತೆ ನೋಡಿದ್ರ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರು ಮಾತ್ರ ಗೊತ್ತಿರ್ತದೆ ಆ ಚಟ. ಆ ಚಟ ಏನು ಅಂತ ನಿಂಗೆ ಏನಾದರೂ ಗೊತ್ತಾಗೋರು? ಹಿಂಗೆ ಮಾಡೋದು. ಇದು ಎಷ್ಟೊಂದು ಜನ ಬಾಯ್ಸಿಗೆ ರಿಲೇಟ್ ಆದರೆ ಅವ್ರನ್ನ ಟ್ಯಾಗ್ ಮಾಡಿ. ಇವಾಗ ನಾವು ಆಚೆ ಹೋಗ್ಬೇಕಂತ ಅನ್ಕೊಂಡ್ವಿ, ಆದರೆ ನನ್ನ ಮಕ್ಕಳು ಆಚೆ ಹೋಗೋದು ಬೇಡ, ಫಸ್ಟು ತಿನ್ಕೊಂಡು ಹೋಗ್ಬಿಡೋಣ ಅಂತ ಹಿಂಸೆ ಕೊಡ್ತಾವ್ರೆ. ನಾನು ಆಟ ಆಡ್ಕೊಂಡು ಬಂದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಯಾರೂ ಇಲ್ಲ, ಫಸ್ಟ್ ನಮ್ಮದೇ ಬ್ರೇಕ್ಫಾಸ್ಟ್ ಬೋಣಿ ಅಂತ ಅನ್ಕೋತೀನಿ. ಇದು ರೆಸ್ಟೋರೆಂಟು ಆ್ಯಂಡ್ ಅಲ್ಲಿದೆ ಬ್ರೇಕ್ಫಾಸ್ಟು. ಜಿಂಜರ್ ವಿಯೆಟ್ನಮೀಸ್ ಕುಸೈನ್ ಅಂತೆ. ಸೊ ಏನಿರುತ್ತೆ ಬ್ರೇಕ್ಫಾಸ್ಟಲ್ಲಿ, ಈ 5 ಸ್ಟಾರ್ ಪ್ರಾಪರ್ಟಿಲಿ ಬ್ರೇಕ್ಫಾಸ್ಟ್ ಏನಿರುತ್ತೆ ನೋಡೋಣ ಬನ್ನಿ. ಏನೇನಿದೆ ನನ್ನ ಟಕ ಅಂತ ತೋರಿಸ್ಕೊಂಬಂದ್ಬಿಡ್ತೀನಿ. ಯಾವುದೋ ಒಂದು 4 ಥರ ಜ್ಯೂಸು, ನೀರು, ಅದು ಬಿಟ್ಟರೆ ನಾವು ಅಮ್ನಾಣೆ ಏನು ಅಂತ ಗೊತ್ತಿಲ್ಲ. ಇದು ಮೊಟ್ಟೆ, ಎಗ್ಗು, ಇದು ಏನೋ ಗೊತ್ತಿಲ್ಲ, ಇದು ಏನೋ ಗೊತ್ತಿಲ್ಲ, ಚಿಕನ್ ಇರಬೇಕು. ರೋಸ್ಟೆಡ್ ಹನಿ ಆಮ್ ಅಂತೆ. ಇದು ನಮ್ಮ ಬೆಂಗಳೂರಾಗಿದ್ರೆ ಏನೋ ತೋರಿಸ್ತಾ ಇದೆ. ಇದು ಏನು ಅಂತಲೇ ಅರ್ಥ ಆಗಲ್ಲ, ಎಲ್ಲ ಡಿಫ್ರೆಂಟ್ ಆಗೈತೆ. ವೆಸ್ಟರ್ನ್ ಫುಡ್ ಸ್ಟೇ. ಅನ್ನ ಗೈಸ್, ಇದೊಂದೇ ಗೊತ್ತಿರೋದು ನನಗೆ. ಸಾಸೇಜು, ಇದು ಪೊಟ್ಯಾಟೊ, ಸ್ಮ್ಯಾಶ್ ಪೊಟ್ಯಾಟೊ, ರೋಸ್ಟೆಡ್ ಪೊಟ್ಯಾಟೊ ವಿತ್ ಹನಿ, ಬೀನ್ಸು. ಓ ಸೌತ್ ಇಂಡಿಯನು ಇದೆ. ಇದು ನಿಂಬೆಹಣ್ಣು. ಗೈಸ್ ಇಲ್ಲಿ ಇಷ್ಟೈತೆ ಏನು ಅಂತ ತೋರ್ಸೋಣ, ನೀವೇ ಹೇಳಿ ಎಷ್ಟು ಅಂತ ತೋರ್ಸೋಣ. ಸ್ವೀಟ್ಸ್ ನೋಡಿ, ನಟೆಲ್ಲ, ಪೀನಟ್ ಬಟರು. ವಾವ್, ಬೆಳಗ್ಗೆ 6 ಗಂಟೆಗೆ ಬ್ರೇಕ್ಫಾಸ್ಟು. ತುಂಬ ದಿನ ಆಗಿತ್ತು ಮಾಡಿ. ಇವರೇನೋ ಹಾಕೊಂತವ್ರೆ. ಇಲ್ಲೂ ಏನೇನೋ ಇದೆ ಗೈಸ್. ಇದು ಆಮೇಲೆ ಸೌತೆಕಾಯಿ, ಇಲ್ಲಿ ಏನೇನೋ ಐತೆ. ಅವನೇನೋ ಹಾಕೊಂಡು ತಿಂತವನೆ. ಬಾಳೆಹಣ್ಣು, ಕ್ಯಾಶು. ನಾನು ಎಂತ ಎಷ್ಟು ಸಿಂಪಲ್, ಎಷ್ಟೇ 5 ಸ್ಟಾರ್ ರೆಸ್ಟೋರೆಂಟಿಗೆ ಬರಲಿ, ಏನೇ ಬರಲಿ, ಅವ್ನು ತಿನ್ನೋದೇನು ಹೇಳಿ, ಚೈಲ್ಡ್ ಥರ ಕಾನ್ಫ್ಲಿಕ್ಸ್. ಲೋ ಬಜೆಟ್ ಮೇಂಟೆನೆನ್ಸ್ ಗೈಸ್. ಇನ್ನೇನು ಸುಮ್ಮನೆ ಹುಡುಕುತ್ತೀವ ನಮ್ಮ ಡೌನ ನೋಡಿ. ನಾವು ನೋಡಿ ಫುಲ್ ಹೆವಿ ಕಾಸ್ಟ್ಲಿ. ನಾನು ಗಿರೀಶ್ ಎಲ್ಲ, ಇನ್ನೊಬ್ರು ಬರ್ತಾರೆ, ಅವ್ರು ಇನ್ನೂ ಹೆವಿ ಕಾಸ್ಟ್ಲಿ, ಡಬಲ್ ಕಾಸ್ಟ್ಲಿ ತುಂಬ್ಕೊಂಬರ್ತಾರೆ. ನಾನೇನು ಹೇಳಿದೆ ಹೇಳಿ? ಏನಿಲ್ಲ, ಬ್ಲಾಗ್ ನೋಡಿ ಗೈಸ್. ಸ್ವೀಟ್ಗಳನ್ನ ಹಾಕೊಂಬರ್ತಾಯಿದ್ದು ನೋಡಿ. ಇದು ನಟೆಲ್ಲ ಆ್ಯಂಡ್ ಯಾವುದೋ ಒಂದು 3-4 ಥರ ಇತ್ತು. ಇನ್ನು ಬೇಜಾನೈತೆ, ಏನೇನು ಹಾಕೋಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ. ನಮ್ಮದು ಕ್ಯಾಪಚಿನೋ ಬಂದಿಟ್ಟಿದ್ದಾರೆ ನೋಡಿ. ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ನಮ್ಮ ರೂಮಿಂದ ನೋಡಿದ್ರಲ್ಲ, ಅದನ್ನು ಇವಾಗ ಲೈವಾಗಿ ಮುಂದೆಯಿಂದ ತೋರಿಸ್ತೀನಿ ಬನ್ನಿ. ಇದು ನಾವಿರೋ ಸ್ಟೇ ನೋಡಿ ಗೈಸ್. ಹಿಂಗೆ ನಮ್ಮ ಈಶಾಂಕಣ್ಣಂಗೆ ಫುಲ್ ಫ್ಯಾನ್ಸು. ಥ್ಯಾಂಕ್ ಯು. ಗುರು ನೀನು ಹೇಳು, ಯಾಕೆ ನಿನ್ನ ಜೊತೆ ಅವ್ರು ಫೋಟೋ ತೆಗೆಸ್ಕೊಂಡ್ರು? ಮೋಸ್ಟ್ಲಿ ಎಲ್ಲ ಗೂಗಲ್ ಗುರು ಏನಾದರೂ ಮಾಡ್ತಾರೆ ನಿಂಗೆ ಪಕ್ಕ. ನೋಡಿ ಗಾಯ್ಸ್, ಇವಾಗ ನಾವು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಬೀಚ್ನ ಕ್ಲೀನ್ ಮಾಡ್ತಾ ಇದೆ. ಗೈಸ್ ನಾವು ಎದ್ದಿದ್ದು 2 ಗಂಟೆಯಲ್ಲಿ, ಆದರೆ ಚೆಕ್ಔಟ್ ಆಗ್ತಾ ಇರೋದು 3 ಗಂಟೆಯಲ್ಲಿ. ಸೊ ನಿದ್ದೆ ಬಂದು ಮಾಡ್ಕೊಂಡ್ಬಿಟ್ಟಿದ್ದು. ಅದು ಎಂಥ ನಿದ್ದೆ ಅಂತೀರ, ಒಳ್ಳೆ ನಿದ್ದೆ ಅಂದ್ಕೊಳ್ಳಿ ಗೈಸ್. ಇವಾಗ ನಾವು ಈ ರೂಮ್ನ, ಈ ಬ್ಯೂಟಿಫುಲ್ ಒಂದು ಹೋಟೆಲ್ನ ಚೆಕ್ಔಟ್ ಮಾಡೋ ಟೈಮ್ ಆಯಿತು. ಇದು ಬರೀ ರಾತ್ರಿ ಬಂದು ಬೆಳಗ್ಗೆ ಎದ್ದು ಹೋಯ್ತಾ ಇರೋದಷ್ಟೇ, ಇನ್ನೇನಿಲ್ಲ. ರಾತ್ರಿನೂ ಅಲ್ಲ, ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಯ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಗೈಸ್, ಈ ವ್ಯೂ ಅಂತೂ
ವಾವ್, ಜಸ್ಟ್ ವಾವ್ ನೋಡಿ. ಸೊ ಇವಾಗ ನಾವು ಇಲ್ಲಿಂದ ಹೊರಡೋ ಸಮಯ ಬಂದಿದೆ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ಊಟ ಮಾಡೋಕ್ಕೆ ಬಂದ್ವಿ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಬೇಗ ಬಂದ್ವಿ. ಇದು ಚಿಕನ್ ಏನೋ ರೋಲ್ ಥರ ಏನೋ ಮಾಡಿಕೊಟ್ರು. ಆಮೇಲೆ ಇದು ಸೀ ಫುಡ್ ಕಂಪ್ಲೀಟ್ಲಿ, ಪ್ರಾನ್ಸು, ಫಿಶ್ಶು, ಸ್ಕ್ವಿಡ್ಡು ಎಲ್ಲ ಮಿಕ್ಸು. ಸೊ ಇದು ಅಷ್ಟೇ, ಸೀ ಫುಡ್ ಗುರೈನ್ ಅಂತ ಏನೋ ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಪಾಸ್ತಾ ಥರ ಏನೋ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಸೊ ವಾಟರ್ ಮಿಲನ್ನು, ಇದ್ಯಾವ್ದು ಗುರು ಇದು ಗೈಸ್? ಲಿಚ್ಚಿ ನೋಡಿ ಗೈಸ್, ಒಳ್ಳೆ ಹೆಂಗೈತೆ ನೋಡೋದು. 2 ಕೇಕು, ಇನ್ನೊಂದು 3 ಕೇಕು, ಒಂದು ಸ್ವೀಟು, ಎಳ್ನೀರು, ವಾಟರ್ ಮಿಲನ್ ಜ್ಯೂಸು, 3 ಎಳ್ನೀರು. ನಮ್ಮ ಹುಡುಗರೆಲ್ಲ ಅದನ್ನೇ ತಿಂತವ್ರೆ. ಅದು ಬಿಟ್ಟರೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ. ಗಾಯ್ಸ್ ನಾನು ಎಲ್ಲ ಮಲ್ಕೊಂಡ್ಮೇಲೆ ಯಾರು ಎದೊಳ್ಳೆ ಇಲ್ಲ, ನಾವು ಹಂಗೆ ಮಲ್ಕೊಬಿಟ್ವಿ. ಯಾಕಂದರೆ ತುಂಬ ಟಯರ್ಡ್ ಆಗಿದ್ವಿ. ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಚೆಕ್ಔಟ್ ಮಾಡೋಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಎಲ್ಲ ಲಗೇಜಸ್ಗಳು ಪ್ಯಾಕ್ ಆಗಿದೆ. ಎಲ್ಲ ಮನೆ ಬಿಟ್ಟು ಬಂದಿರೋ ಥರ ಇದ್ದೀವಿ ನಾವಂತೂ. ನಮ್ಮ ಅಣ್ಣ ನೋಡಿ, ವಾ ಎಲ್ಲ ತುಂಬ್ತವ್ರಿ. ಏನು ಗುರು, ಬಿಗ್ ಬಾಸ್ಗೆ ಬಂದಿದ್ದೆ ನೀನು? ಸೂಟ್ ಕೇಸ್ ಮೇಲೆ ಸೂಟ್ ಕೇಸ್ ತಗೊಬಂದಿದ್ಯಲ್ಲ ನೋಡಿ, ಎಲ್ಲ ಫುಲ್ಲು. ಎಲ್ಲ ಚೆಕ್ಔಟ್ ಆಗೋಣ ಅಂತ ಆಚೆ ಬಂದ್ವಿ ಹಾಸ್ಟೆಲಿ. ನನಗಂತೂ ಈ ಹಾಸ್ಟೆಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಾಯ್ಸ್ ಯಾರಾದರೂ ಬರೋಂಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬರ್ಬೋದು. ಯಾವುದೇ ರೀತಿ ಪ್ರಮೋಷನ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಲ್ಲ. ಇದು ತುಂಬ ಕ್ಲೀನಾಗಿ, ಆ್ಯಂಡ್ ಇಲ್ಲಿರೋ ಫೆಸಿಲಿಟೀಸು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಆ್ಯಂಡ್ ಜೊತೆಲಿ ಇನ್ನೊಂದೇನೆಂದರೆ ಫ್ರೀಯಾಗಿ ಬಿಯರ್ ಕೂಡ ಕೊಡ್ತಾರೆ ದಿನ ಒಂದೊಂದು. ಅಬ್ಬಬ್ಬಬ್ಬ ಲ್ಯಾಟ್ರಿ ಅದೊಂದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಇವಾಗ ನನಗೆ ಇಲ್ಲಿ ಪೂಲ್ ಆಡೋಣ ಅಂತ ಅಂದ್ಕೊಂಡು, ಟೈಮ್ ವೇಸ್ಟ್ ಮಾಡಬೇಕಲ್ಲ, ಮಳೆ ಬರ್ತಾಯಿದೆ. ಯೆಸ್, ಐ ಡೋಂಟ್ ನೋ ಟು ಪ್ಲೇ, ಹಿ ನೋಸ್ ಟು ಪ್ಲೇ, ಹಿ ಈಸ್ ಎ ಪ್ಲೇಯರ್. ನೀವು ಉಚ್ತಾ ಇದೀಯ ಹಾಕೊಂಡು, ಇದನ್ನೆಲ್ಲ ಹಾಕ್ಬಿಟ್ರೆ ಅಷ್ಟೇ. ಏನಾಯ್ತು? ಬ್ಲ್ಯಾಕ್ ಬಾಲ್ ಒಳಗಡೆ ಹೊರಟಾಯ್ತು. ಗುಡ್ ಲಕ್ ಗೈಸ್. ನಿಮ್ಗೆಲ್ಲೇ ಹೋದ್ರೂ ಮಾಮೂಲಿ ನಮ್ಗೆ ಗೊತ್ತಿರುತ್ತಲ್ಲ, ನಮ್ಮ ಇಂಡಿಯನ್ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ನಾವು ಇವಾಗ ಬಂದಿರೋದು ಚಾಂದಿನಿ ಚೌಕ್ಗೆ. ಹುಡ್ಕೊಂಡು ಕೇಳಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಯಾವ ರೀತಿ ಇರುತ್ತೆ ಊಟ ಇಲ್ಲಿ ನೋಡೋಣ ಬನ್ನಿ. ಸೊ ನಮ್ಗೆ 2-3 ದಿನ ಆಗ್ಬಿಟ್ಟಿತ್ತು ನಮ್ಗೆ ಕರೆಕ್ಟಾಗಿ ನಾವು ಊಟ ಮಾಡಿ. ಅನ್ನ ತಿಂದ್ರೇ ನಮಗೆ ಸಮಾಧಾನ ಹಾಗೂ ನೆಮ್ಮದಿ. ಆಲ್ ಟೈಮ್ ಫೇವ್ರೆಟ್ ಬಿರಿಯಾನಿ ಬಂದಿದೆ ನೋಡಿ ಗೈಸ್. ಇವಾಗ ನಾವು ವಿಯೆಟ್ನಾಮಲ್ಲಿ ಮಾಲ್ಗೆ ಬಂದಿದ್ದೀವಿ. ಇಲ್ಲಿರೋ ಮಾಲ್ ಯಾವ ರೀತಿ ಇರುತ್ತೆ ತೋರಿಸ್ತೀವಿ ಬನ್ನಿ. ಇವಾಗ ಇಲ್ಲಿ ಏನು ಶಾಪಿಂಗ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಇವಾಗ ಐಫೋನು ಮತ್ತು ಏರ್ಪೋರ್ಟ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ, ಐಫೋನ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಹಿಂಗೆ ಹಾಕ್ತೀನಿ, ತಗೊಂಡಿಲ್ಲ ಅನ್ಕೋ. ಆಮೇಲೆ ನಾನು ತಗೊಂತೀನಿ ಅನ್ನ, ನೀನ್ ತಾನೇ ಹೇಳಿದ್ದು ಏನು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಗೈಸ್, ಕಿಲಾಡಿ ಗೈಸ್. ಯಾರು ವಿಯೆಟ್ನಾಮಲ್ಲಿ ಶಾಪಿಂಗ್ ಕಡಿಮೆ ಅಂತ ಹೇಳಿದ್ರು, ನಾವು ಅದಕ್ಕೋಸ್ಕರ ವಿಯೆಟ್ನಾಮಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಬ್ರ್ಯಾಂಡ್ಗಳಿದೆ. ಇಲ್ಲಿ ಯಾವುದೋ ಮಾಲಿಗೆ ಬಂದುಬಿಟ್ಟಿದ್ದೀವಿ. ಸೊ ಮಾಲಲ್ಲಿ ಹೆಂಗಿರುತ್ತೆ ವಿಯೆಟ್ನಾಮ್ ರೇಟು ನೋಡೋಣ ಬನ್ನಿ. ಹೆಂಗಿರುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ದರೆ ನೋಡೋಣ, ಚೆಕ್ ಮಾಡೋಣ ಅದು ನಿಜಾನ ಸುಳ್ಳ ಅಂತ. ಗೈಸ್ ನಾವು ಟಾಸ್ಕ್ಗಳು ಮಾಡೋದು, ಅದು ಇದು ನಾಟಕಗಳು ಆಡೋದು ಇವೆಲ್ಲ ಮಾಡ್ತಾ ಇರ್ಬೋದು. ಬಟ್ ಅವೆಲ್ಲ ನಮ್ಗೆ ಯಾವುದೂ ಬರ್ತಾಯಿಲ್ಲ. ನಮ್ಮ ಹುಡುಗರೆಲ್ಲ ಒಂಥರ ಶೈ ಪರ್ಸನ್ಸು. ಎಲ್ಲರೂ ಬ್ಲಾಗರ್ಸ್ ಆಗಿದ್ರೆ ಏನೋ ಒಂದು ನೆಕ್ಸ್ಟ್ ಲೆವೆಲ್ ಫನ್ ಕಂಟೆಂಟ್ ಮಾಡ್ಬೋದಾಗಿತ್ತು. ಆದರೆ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋಕ್ಕೊಂದು ಸ್ವಲ್ಪ ನಾಚ್ಕೊತಾರೆ. ಆದರೂ ಪರವಾಗಿಲ್ಲ, ಹಿಂಗೋ ಮಾಡಿ ಅವ್ರನ್ನ ಕ್ಯಾಮ್ರಾ ಮುಂದೆ, ತೆರೆ ಮುಂದೆ ತರ್ತಾ ಇದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು H&Mಗೆ ನೋಡಿ. H&M ಗೈಸ್, ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಏನು ರೇಟ್ ಇದೆಯೋ ಇಲ್ಲೂ ಅದೇ ರೇಟ್ ಇದೆ. ಬೇರೆ ಏನು ಮೇಜರ್ ಡಿಫ್ರೆನ್ಸ್ ಎಲ್ಲ ಇಲ್ಲ. ಎಲ್ಲ 100-200 ಅಷ್ಟೇ ಡಿಫ್ರೆನ್ಸ್. ಮೇಜರು ಸೇಮ್, ಎಲ್ಲ ಸೇಮ್. ಅಲ್ಲೇನಿದೆ H&Mಲ್ಲಿ ಇಲ್ಲೂ ಅದೇ. ಇವಾಗ ನಾವು ಇರೋದು ಜಪಾನ್ ಸ್ಟ್ರೀಟಲ್ಲಿ. ಯಾವುದೋ ಏನು ಅಂತ ಗೊತ್ತಿಲ್ಲ, ತಲೆ ಬಿಡ ಏನೋ ಗೊತ್ತಿಲ್ಲ ಗೈಸ್. ಏನಾದರೂ ಪ್ಯಾಕೇಜಲ್ಲೋ ಇಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಬಂದಿರ ಅದಕ್ಕೊಂದು ಅರ್ಥ ಆಯ್ತಿತ್ತು. ಏನೂ ಇಲ್ಲ, ವಿಯೆಟ್ನಾಮ್ ಬರಬೇಕು, ವಿಯೆಟ್ನಾಮ್ ಬಂದಿದ್ದೀವಿ ಅಷ್ಟೇ. ಇನ್ನು ಮುಂದಕ್ಕೆ ಏನು ಮಾಡಬೇಕು ಎತ್ತ ಏನೋ ತಲೆ ಬಿಡ ಗೊತ್ತಿಲ್ಲ. ಒಟ್ನಲ್ಲಿ ಏನಾದರೂ ಮಾಡೇ ಮಾಡ್ತೀವಿ, ಅದಂತೂ 100% ಕಾನ್ಫಿಡೆನ್ಸ್. ಬನ್ನಿ. ಬಾಯ್. Once again, thank you for your stay. Safe traveling. ನಮಸ್ತೆ. Namaste. ಜೈ ಇಂಡಿಯಾ. India number 1. China fucking shit. ಗೈಸ್ ಇವಾಗ ನಾವು ಹಾಸ್ಟೆಲ್ ಎಲ್ಲ ಪ್ಯಾಕ್ ಮಾಡಿ, ಸರಿ ಗೈಸ್ ಇವಾಗ ನಾವು ಹಾಸ್ಟೆಲ್ ಐಟಮ್ ಎಲ್ಲ ಕಾರಿಗೆ ಪ್ಯಾಕ್ ಮಾಡಿ
ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಇವಾಗ ನಾವು ಹೋಗ್ತಾ ಇರೋ ಜಾಗ ದನಾಂಗ್ಗೆ, ಕರೆಕ್ಟಾ? ಏರ್ಪೋರ್ಟ್ಗೆ ಇವಾಗ ಗೈಸ್ ನಾವು ಹಾಸ್ಟೆಲ್ ಲಗೇಜ್ ಎಲ್ಲ ಕಾರಕ್ಕೆ ತುಂಬಿಸಿ ಇವಾಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ, ದನಾಂಗ್ ಅಂತ. ಸೊ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ನಾನು ಹೆಂಡ್ತಿ ಲೂಯಿ ವಿಟಾನ್ ಎತ್ಕೊಂಡು ಕೂತವಳೆ. ಲೋಕಲ್ ಟ್ರೈನ್ ಇದ್ದಂಗೆ ವೇಟ್ ಜೆಟ್ ಏರು. ಸೊ ಬನ್ನಿ ಹೋಗ್ತಾ ಇದೀವಿ. ಇಲ್ಲಿರೋರೆಲ್ಲ ಬೆಳ್ಳಗೆ ಇರ್ತಾರಪ್ಪ, ನಾವೇ ಹಿಂಗೆ ಕರಗಿದ್ರೆ. ಗೈಸ್ ಇವಾಗ ಏನಂದ್ರೆ ಸೀನು, ಇದು ಸ್ವಲ್ಪ ವೆಯ್ಟ್ ಇದೆ, ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಇದನ್ನೂ ರ್ಯಾಪ್ ಮಾಡಿಸ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಅವ್ರು ಹೊಸದು ಮನೆ. ಸೊ ನಾನು ಗಿರೀಶ್ ಹೋಗ್ತಾ ಇದ್ದೀವಿ. ಅವರೆಲ್ಲ ಅಲ್ಲೇ ಟಿಕೆಟ್ ಡೀಲ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಕ್ಲಾಸು ಅದು ಇದು ಅಂದ್ಕೊಂಡು. ಬನ್ನಿ ಇವಾಗ ಹೋಗಿ. ನನ್ನ ಸೂಟ್ ಕೇಸ್ನ ಆ್ಯಕ್ಚುಲಿ ರ್ಯಾಪ್ ಮಾಡಿಸಿದೆ, ಇದು ಹಂಗೆ ರ್ಯಾಪ್ ಮಾಡಿಸ್ಬಿಟ್ರೆ ಅವಾಗ ಸ್ಕ್ರ್ಯಾಚ್ ಆಗಲ್ಲ ಅನ್ನೋದೊಂದು ಧೈರ್ಯ. ಸೊ ಇವಾಗ ಹೋಗಿ ಹಾಯ್ ಸೇಮ್ ಗೈಸ್ ಸೇಮ್ ನಾನು ಹಳೆ ಸೂಟ್ ಕೇಸ್. ಯಾವುದು ಅದು? ಹಳೆ ಸೂಟ್ಗೆ ಸೇಮ್. ಬಾಬು ಓ ಸಾರಿ ನೋಡಿ ಗೈಸ್ ಸೇಮ್ ಸೂಟ್ ಕೇಸ್, ನಮ್ಮ ಹಳೆ ಸೂಟ್ ಕೇಸ್ ಇತ್ತಲ್ಲ. ಗೈಸ್ ಈ ಥರ ಏರ್ಪೋರ್ಟ್ ನಾನು ಎಲ್ಲೂ ನೋಡಿಲ್ಲ. ನೋಡಿ ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ, ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೀವಿ. ಆರಾಮಾಗಿ ತಿರ್ಗಾಡ್ಕೊಂಬರೋದು. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಗೈಸ್ ನೀವು ಚೆಕ್ ಒಳಗಡೆ ಇದಿಲ್ಲದೆ ಬಿಡೋದೇ ಇಲ್ಲ, ಇನ್ಫಾರ್ಮೇಷನ್ನು ಟಿಕೆಟ್ ಇಲ್ಲದೆ ಬಿಡೋದೇ ಇಲ್ಲ. ಇಲ್ಲಿ ಏನೂ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಎಲ್ಲಿವರೆಗೂ ಟಾಟಾ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ನು ಗುರು, ಎಲ್ಲಿವರೆಗೂ ಟಾಟಾ ಹೇಳ್ಬೋದು ಹೇಳು? ಸೆಕ್ಯೂರಿಟಿ ಚೆಕ್ವರೆಗೂ ಟಾಟಾ ಹೇಳ್ಬೋದು. ಏನಂತೆ ಗುರು? ಅವ್ಳು ಹೇಳೋಳು 20 ನಿಮಿಷದಲ್ಲಿ ಆಗುತ್ತೆ ಸೆಕ್ಯೂರಿಟಿ ಅಂತ. 9 ಗಂಟೆಗೆ ಹೋಗಿ ಒಳಗಡೆ ಕೂತ್ಕೊಬೇಕಂತೆ. ಸೆಕ್ಯೂರಿಟಿ ಇರುತ್ತಲ್ಲ. ಅವ್ಳು ಹೇಳೋಳು 20 ನಿಮಿಷ, ನಾನು ಕೇಳ್ಕೊಂಡೆ ತಾನೇ ಬಂದಿದ್ದೀವಿ ಇವಾಗ ಆಚೆ. 20 ನಿಮಿಷದಲ್ಲಿ ಆಗುತ್ತೆ ಸೆಕ್ಯೂರಿಟಿ ಎಲ್ಲ. ಹಲೋ ಟೆನ್ಷನ್ ಗೈಸ್ ಸೀನ್ ಏನಂದ್ರೆ, ಇವಾಗ ನನಗೆ ಮೆಕ್ಡೊನಾಲ್ಡ್ಸಲ್ಲಿ ಇವನೇನು ಬೇಡ ಅಂತ ಹೇಳ್ಬಿಟ್ಟು ಸ್ಟಾರ್ ಬಾಕ್ಸ್ಗೆ ಕಾಫಿ ತಗೊಂಬಂದ. ರೆಕಾರ್ಡ್ ಆಯ್ತು ಗುರು. ಫ್ಲೈಟ್ ಲೇಟ್ ಆಯ್ತು ಅಂತ ಅವಳೇ ತಂದು. ಹೌದಾ? ಕೆಚಪ್ ಬೇಕಂದ್ರೆ ಅಲ್ಲಿ ಹಾಕೊಳ್ಳಿ. ಇವಾಗ ಏನು ಗೊತ್ತಾ ಗೈಸ್, ನಮಗೆಲ್ಲ ಮೆಕ್ಡೊನಾಲ್ಡ್ಸ್ ಬಂದೈತೆ ನೋಡಿ, ಬಂತು. ಸೊ ಇವನು ನಂಗೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ಟಾರ್ ಬಾಕ್ಸಲ್ಲಿ ಕಾಫಿ ತೊಗೊಂಬಂದವನೆ. ಸೊ ಇವಾಗ ಹೆಂಗೆ ಅಂದರೆ, ನಾನು ಬಿಟ್ಟು ಕಾಫಿ ಕುಡಿದ್ರೆ ಅವ್ನಿಗೆ ಗೊತ್ತಲ್ಲ, ಸ್ವಲ್ಪ ಕುಳೆ ಇಟ್ಬಿಡ್ತೀವಿ. ಯೂಶ್ವಲಿ ಹೆಂಡ್ತಿಗೆ ಹೆಂಗೆ ಮಾಡ್ತಾರೆ ಹೇಳಿ, ಹಂಗೆ. ಅದಕ್ಕೆ ಇಲ್ಲಿ ನೋಡಿ ಅಖಿಲ್ ಅಂತ ಬರ್ಸೋನೆ. ನಾನು ಬೈತೀನಿ ಅಂದ್ಬಿಟ್ಟು ಇಲ್ಲಿ ನೋಡಿ ಹಿಂದೆ ನನ್ನ ಹೆಸರನ್ನು ಬರ್ಸ್ಕೊಬಂದವನು. ಆಯ್ತು, ಅಷ್ಟು ಕಷ್ಟಪಟ್ಟು ಇದನ್ನ ರ್ಯಾಪ್ ಮಾಡಿಸ್ಕೊಂಬಂದ್ವಿ. ಇವಾಗ ನೋಡಿ ಎಲ್ಲ ಬಿಚ್ಚಿಸ್ತವ್ರೆ. ನಮ್ಮ ಹುಡುಗ ಬಿಚ್ತಾವನೆ, ಇಲ್ಲಿ ಬಿಡ್ತಾನೆ ಇಲ್ಲ. ಅದ್ರೊಳಗಡೆ ಸೈಜ್ ಆಗೋಷ್ಟು, ಇದು ಚೆಕಿನ್ ಬ್ಯಾಗ್ ಸೈಜು. ಅದ್ರೊಳಗಡೆ ಇಡಿಸಿದ್ರೆ ಮಾತ್ರ ಅಲ್ಲಿ ತೂಕ ಹಾಕ್ತಾರೆ, ಅದ್ರೊಳಗಡೆ ಇಡಿಸಿದ್ರೆ ಮಾತ್ರನೇ ಒಳಗಡೆ ಬಿಡೋದಂತೆ. ಇದು ಬಿಡ್ತಾ ಇಲ್ಲ. ಸೊ ಇವಾಗೆಲ್ಲ ಕಿತ್ತಾಕಿ ಮತ್ತೆ ಇದನ್ನ ಎತ್ಕೊಂಡು ಹೋಗ್ಬೇಕು. ಗೈಸ್ ಸೀನ್ ನೋಡಿ ಗೈಸ್, ಹೆಂಗೆ ಅಂದರೆ ಯಾವ ಏರ್ಪೋರ್ಟಲ್ಲೂ ಈ ಥರ ಇಲ್ಲ. ಬಸ್ ಮುಂದೆ ಫ್ಲೈಟ್ ಹೋಯ್ತೈತೆ, ಟ್ರಾಫಿಕ್ಕೇ ಫ್ಲೈಟ್ ಹೋಗೋ ಗಂಟೆ ಬಸ್ ಸೈಲೆಂಟಾಗಿ ನಿಂತಿರ್ಬೇಕು. ಹೆಂಗ್ರಿ ಇವೆಲ್ಲ ನೋಡಿ. ಬಸ್ ಮುಂದೆ ಫ್ಲೈಟ್, ಅದಕ್ಕೆ ಟ್ರಾಫಿಕ್. ಅಯ್ಯೋ ದೇವ್ರೆ. ಗೈಸ್ ನೋಡಿ ಲಗೇಜ್ನ ಟಾಟಾ ಎಸಿ ತುಂಬ್ತಾ ಇದ್ದೀವಿ. ಅವ್ನು ಆಗೋದೇ ಇಲ್ಲ ಅಂದ್ಬಿಟ್ಟ, ತಲೆ ಕೆಡ್ಸ್ಕೊಬೇಡ, ನಾವು ಕ್ಯಾಬ್ ಡ್ರೈವರು ನಮ್ಮ ಊರಲ್ಲಿ ಅಂದ್ಬಿಟ್ಟು ಎಲ್ಲ ತುಂಬಿಸಿದ್ದೀವಿ. ಇಲ್ಲ ಆಗಲ್ಲ ಅಂತ ಇಲ್ಲ. ಇರೋ ನಾವು ಡೀಲ್ ಮಾಡ್ತೀವಿ ಅಂದ್ಬಿಟ್ಟು ಡೀಲ್ ಮಾಡಿದ್ವಿ. ಎಲ್ಲ ವೈಪರ್ ಆಫ್ ಮಾಡಕ್ಕೆ ಮರ್ತೋಗ್ಬಿಟ್ಟು ಅವ್ನು ನಿದ್ದೆಯಲ್ಲಿ. ಅದಕ್ಕೆ ಗ್ಲಾಸ್ ಡುಮ್ಮ ಅಂದರೆ ಓಕೆ ಅಂತ. ನೀನೇ ಆಫ್ ಮಾಡ್ಬಿಟ್ಟಲ್ಲ? ಅದೇ ನಾನೇ ಆಫ್ ಮಾಡಿದ್ರು, ನಿದ್ದೆ ಬರ್ತೈತೆ ನಮಗೆ. ಇವಾಗ ಆನ್ ಮಾಡು. ಕಣ್ಮುಚ್ಕೊಂಡ್ರು. ಹೌದಾ? 10 ಸೆಕೆಂಡ್ ಕಣ್ಮುಚ್ತು. ನಂಗೆ ಅದಕ್ಕೆ ಭಯ, ಅದಕ್ಕೆ ಮಾತಾಡಿಸ್ತೀನಿ ನಾನು. ಹೆಂಡತಿ ಮಕ್ಳು ಹೆಂಗವ್ರೆ, ಸಂಸಾರ ಹೆಂಗೈತೆ ಅಂತ ಕೇಳ್ತಾ ಇದ್ದೀನಿ. ಇವಾಗ ಆನ್ ಮಾಡ್ಕೊಳಕ್ ಕೇಳು, ಮಳೆ ಬತ್ತು. ಅವನೇನೋ ಫೇಸ್ಬುಕ್ಕಲ್ಲಿ ಏನೋ ಮಾಡ್ತಾನೆ. ಗೈಸ್ ನಾವು ಇವಾಗ ಮ್ಯಾಡ್ ಮಂಕಿಗೆ ಬಂದಿದ್ದೀವಿ. ದಿಸ್ ಇಸ್ ದ ಬೆಸ್ಟ್ ಹೋಟೆಲ್ ಇನ್ ಹಯಾನೋ. ಸಿ ನೋಡಿ, ಇದು ನೆಕ್ಸ್ಟ್ ಲೆವೆಲ್ ಇದೆ ದನಾಂಗಲ್ಲಿ. ಸೊ ಅಲ್ಲಿ ನಾವು ಬಂದಿದ್ದ ತಕ್ಷಣ ನೋಡಿ, ನಮ್ಮ ಟ್ರಾಲಿ ಎತ್ಕೊಂಡು ಫಾರಿನರ್ಸು ರೌಂಡ್ ಹೊಡಿತಾವ್ರೆ. ಅಷ್ಟೊತ್ತಿಂದ ಹೆಂಗೆ ರೌಂಡ್ ಹೊಡಿತಾರೆ. ಯು ಲೈಕಿಂಗ್ ಇಟ್? Accelerator and up brake. ಓ ಮೈ ಗಾಡ್ ಹತ್ತಮ್
बाय बाय टाटा गुड बाय गया My son, God bless you. ಗೈಸ್ ನಾವು ಹಾಸ್ಟೆಲ್ಗೆ ಬಂದ್ವಿ. ಸೊ ಒಂದೊಂದು ರೂಮ್ಗೂ ಒಂದೊಂದು ಹೆಸರಿದೆ. ಮ್ಯಾಂಡಲೆ, ಬೋಂಡಿ, ಏನೇನೋ ಇದೆ, ಪೈರಾನ್. ಸೊ ಎಲ್ಲದಕ್ಕೂ ಒಂದೊಂದು ನೇಮ್ ಇದೆ ನೋಡಿ. ವಾವ್, ಮ್ಯಾಡ್ ಮಂಕಿ ಚೆನ್ನಾಗಿದೆ. ಬುಲ್ಲು ಗೈಸ್, ನಮ್ಮ ರೂಮ್ ಹೆಸರು ಬೆಲ್ಸ್ ಅಂತ. ಗಂಟೆ ಹೊಡೀರಿ. ಯಾರ್ದು? ವಾವ್, ಚೆನ್ನಾಗಿದೆ ಗೈಸ್. ಗೈಸ್ ವಾವ್, ಸಿಟ್ಔಟ್ ಜಾಗ ನೋಡಿ ಗೈಸ್, ಸಖತ್ತಾಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ವಾವ್, ಏನೇನು ಇಟ್ಟಿದ್ದಾರೆ ಗೈಸ್ ಇಲ್ಲಿ. ಓ, ಮ್ಯಾಟು, ಚಿಲ್ ಮಾಡೋಕ್ಕೆ ಜಾಗ ಗೈಸ್ ಎಲ್ಲ ಇದೆ. ಆ್ಯಂಡ್ ವಾಶ್ರೂಮ್ ಮಾತ್ರ ಆಚೆ ಇದೆ ಗೈಸ್. ಬನ್ನಿ ವಾಶ್ರೂಮ್ ಯಾವ ಥರ ಇದೆ ನೋಡೋಣ. ವಾಶ್ರೂಮ್ಗೆ ಹೋಗಿ ಬರೋಣ. ವಾವ್ ಗೈಸ್, ವಾಶ್ರೂಮು ಮಸ್ತಾಗಿದೆ, ಚೆನ್ನಾಗಿದೆ ಗೈಸ್. ವರ್ತ್ ಇಟ್ ಅಂತ ಹೇಳ್ಬೋದು. ನೀನು ಬಾಕಿ ಹಾಕೋಬೇಕು ತಾನೇ ಗುರು, ನೀವೇನು ಗುರು? ಅಲ್ಲ, ವಾಶ್ರೂಮ್ ತೋರಿಸ್ತಾ ಇದ್ದೆ ಜನಕ್ಕೆ. ಗೈಸ್, ಇವಾಗ ಊಟ ಮಾಡಿ ವಾಪಸ್ಸು ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ. ಹಾಸ್ಟೆಲ್ಗೆ ಹೋಗಿ ಆರಾಮಾಗಿ ಪಾಚ್ಕೊಳ್ಳೋದಷ್ಟೇ. ನಾಳೆ ಬೆಳಗ್ಗೆ ಎದ್ದು ಇನ್ನೊಂದು ಡೇ ಯಾವ್ದು ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗಬೇಡಿ. ಆ್ಯಂಡ್ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ವ್ಲಾಗ್ ನಿಧಾನಕ್ಕೆ ಬರ್ತಾ ಇರೋದ್ರಿಂದ ನನಗೂ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸಿಚುಯೇಷನ್ ಏನಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಮೀನ್ವೈಲ್ ನಾವು ಎಂಜಾಯ್ ಕೂಡ ಮಾಡಬೇಕು, ಅದಲ್ಲದೆ ಇನ್ನೂ ಎಡಿಟ್ ಮಾಡಬೇಕು. ರಾತ್ರಿ ಬರೋದು ಲೇಟ್ ಆಗುತ್ತೆ, ಬಂದಿದ್ದ ತಕ್ಷಣ ಮಲ್ಕೊಳ್ಳೋದು ಲೇಟು, ಸುಸ್ತಾಗ್ಬಿಟ್ಟಿರ್ತೀವಿ, ನಿದ್ದೆ ಇಲ್ಲ, ಏನಿಲ್ಲ, ಅಲ್ಲಿ ಇಲ್ಲಿ ತಿರ್ಗಾಡ್ಕೊಳ್ಳೋದೇ ಆಗ್ಬಿಡುತ್ತೆ. ಹಂಗೋ ಹಿಂಗೋ ಗ್ಯಾಪಲ್ಲಿ ಟೈಮ್ ಸಿಕ್ಕಿದಾಗೆಲ್ಲ ಎಡಿಟ್ ಮಾಡ್ಕೊಂಡು ಆಗ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಕ್ಷಮಿಸಿ. ಬಟ್ ಎವ್ರಿ ಡೇ ವ್ಲಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಶೂಟ್ ಮಾಡ್ತಾ ಇದ್ದೀವಿ, ಅದಂತೂ ನಿಜ. ಆ್ಯಂಡ್ ನೀವು ತುಂಬ ಜನ ಮೆಸೇಜ್ ಹಾಕಿದ್ದೀರಾ, ಬ್ರೋ ಬ್ಲಾಗ್ ಹಾಕಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್, ಗುಡ್ ನೈಟ್.